ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಆರ್ ಅಶೋಕ್ ಅವರು ಇವತ್ತು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ, ಈ ತಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದೆ. ಬಿ ಜೆ ಪಿನಲ್ಲೇ ದೊಡ್ಡ ಸಮಸ್ಯೆ ಇದೆ. ಸಮಸ್ಯೆಯ ಸುಳಿನಲ್ಲಿ ಸಿಲುಕಿ ನಲಗ್ತಾ ಇದ್ದಾರೆ ವಿಲ ವಿಲ ವಿಲಲ್ಲ ಅಂತ. ಅದಕ್ಕೆ ಆರ್ ಅಶೋಕ್ ಅವರು 4 ದಿನ ದಿಲ್ಲಿನಲ್ಲಿ ಜಾಂಡ ಹೊಡಿದ್ರು. ಇದೀಗ ಪಕ್ಕದ ತಟ್ಟೆನಲ್ಲಿ ಅಂದರೆ ಕಾಂಗ್ರೆಸ್ನವರ ತಟ್ಟೆನಲ್ಲಿ ಬಿದ್ದಿರುವಂಥ ನೊಣವನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇರಲಿ, ಇದು ರಾಜಕೀಯ. ಯಾರೇನು ಬೇಕಂದ್ರೂ ಪ್ರತಿಕ್ರಿಯೆ ಕೊಡ್ಬೋದು. ಸೊ ಯಾರೇನು ಬೇಕಂದ್ರೂ ಆರೋಪ ಪ್ರತ್ಯಾರೋಪಗಳು ಸಹಜ. ಆದರೆ ಆರ್ ಅಶೋಕ್ ಅವರು ನುಡಿದಿರುವಂಥ ಆ ಭವಿಷ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರನ್ನು ಹತ್ಕೊಂಡು ಹುರಿದು ಬಿಡಬೇಕು ಅಂತ ಹೇಳಿಕೆಯೊಂದನ್ನು ಆರ್ ಅಶೋಕ್ ಅವರು ಹೇಳಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನಾದರೂ ಎದುರುಗಡೆ ಆರ್ ಅಶೋಕ್ ಅವ್ರ ಎದುರುಗಡೆ ಸಿಕ್ಬಿಡ್ಬೇಕು, ಹೆಂಗೆ ಹೇಳಿದೆ ಈ ಸ್ಟೇಟ್ಮೆಂಟ್ನ ಅಂತೇಳಿ ಕೇಳಿದ್ರು ಕೇಳ್ಬಿಡ್ತಾರೆ ಗದರಿಸಿ. ಯಾಕೆಂದರೆ ಸಿದ್ದರಾಮಯ್ಯನವರು ನೇರ ವ್ಯಕ್ತಿತ್ವ, ಇಲ್ಲಿ ಕಾಂಗ್ರೆಸ್ ಪರ ಅಂತಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ದಸರಾ ಅಷ್ಟೊತ್ತಿಗೆ ದಸರಾ ಆಚರಣೆ ಮಾಡೋದಿಲ್ಲ. ದಸರಾ ಅಷ್ಟೊತ್ತಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರೋದಿಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾಗಿರ್ತಾರೆ ಎನ್ನುವಂಥ ಒಂದು ದೊಡ್ಡ ಬಾಂಬೊಂದನ್ನು ಆರ್ ಅಶೋಕ್ ಅವರು ಸಿಡಿಸಿದ್ದಾರೆ. ಏನು ಮಾತನಾಡಿದ್ದಾರೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಅವರ ಕಳ್ಳಾಟ ಇದು. ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಕತ್ತಲಾಗಿದೆ. ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು, ಪತ್ರಿಕೆಗಳ ಮೇಲೆ ನಿರ್ಬಂಧನ, ಪತ್ರಿಕಾ ಸಂಪಾದಕರನ್ನ, ಅಪೋಸಿಷನ್ ಲೀಡರ್ನ, ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ಕೂಡ. ನಾನು ಕಾಲೇಜ್ ಸ್ಟೂಡೆಂಟು, ನನ್ನ ಯಾಕೆ ಬಂಧಿಸ್ತೀರಿ? ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ? ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ. ಇನ್ನೂ ಉತ್ತರ ಕೊಡಲಿಲ್ಲ ನೀವು. ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ. ಏನಪ್ಪ, ನಿನ್ನ ಎಲೆಕ್ಷನ್ ನಿಲ್ಲೋದು ಬಿಟ್ಟವ್ರ ಖರ್ಗೆ ಸಾಹೇಬ್ರೆ? ಏನು ನಿನ್ನ ಎಲೆಕ್ಷನ್ ನಿಲ್ಸಕ್ಕೆ ಬಿಟ್ಟವ್ರ? ನಿನ್ನ ಮಗ ಮಂತ್ರಿ ಆಗೋದನ್ನ ತಡೆದಿದ್ದಾರ ಮೋದಿಯವರು? ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ, ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ, ಅಮೇರಿಕಾಗೆ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ, ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ. ತಡೆದಿದ್ದಾರ ಮೋದಿಯವರು? ಅವಾಗ ಇಂದಿರಾ ಗಾಂಧಿಯವರು ಜಡ್ಜಿಗಳು ಜಡ್ಜ್ಮೆಂಟ್ ಬರೆಯೋಕೆ ಬಿಟ್ಟಿರಲಿಲ್ಲ. ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರಬೇಕು, ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು. ಈಗ ಮೋದಿ ತೀರ್ಮಾನ ಮಾಡ್ತಾರಾ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ? ಮೋದಿ ಅವರು ತೀರ್ಮಾನ ಮಾಡ್ತಾರಾ? ಏನಿಲ್ಲಲ್ಲ. ಸರ್, ಈಗ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ಲಿ ಪ್ರಮುಖವಾದಂಥ ಬದಲಾವಣೆ ಆಗುತ್ತೆ ಅನ್ನೋದು. ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಭಾರಿ ಬದಲಾವಣೆ, ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿಎಂ ಮಾಡ್ತಾರೆ. ಚರ್ಚೆ ಆಗ್ತಾ ಇದೆ. ಅಶೋಕ್ ಅವರು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ, ಚರ್ಚೆ ಆಗ್ತಾ ಇದೆ. ನನ್ನನ್ನು 3 ತಿಂಗಳಿಗೊಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ. ಮೊನ್ನೆ ಹೋಗಿ ವರದಿ, ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ 3 ತಿಂಗಳು. ಮೊನ್ನೆ ಹೋಗಿದ್ದೀನಿ. ಮತ್ತೆ 3 ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳಾದಮೇಲೆ ನೀವು ಪ್ರತಿ 3 ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ? ಅದರಿಂದ ಮೊನ್ನೆ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು. ಆ್ಯಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀನಿ, ನಾನೇ ಫಿಕ್ಸ್ ಮಾಡಿದ್ದೀನಿ. ಪ್ರತಿ 15 ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರಿ ಮಾಡೋಕ್ಕೆ ಈಗ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ಸೀನಿಯರ್ ಇರೋರು ಈಗ BJPಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು, ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾಡಿದ್ದೀವಿ. ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ. ಮಾಧ್ಯಮದಲ್ಲಿ ದೊಡ್ಡದಾಗಿ ಓಡ್ತಾನೆ ಇದೆ, ಚರ್ಚೆನೇ ಆಗಿಲ್ಲ.
ಇನ್ನೂ ಭಾಳಷ್ಟು ರಾಜ್ಯಗಳಿದೆ. ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರುವಂಥದ್ದು. ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್, ಅದರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ. ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ. ಅದರಿಂದ ಅದು ಯಾವುದು ಚರ್ಚೆ ಆಗಿಲ್ಲ. ಬದಲಾವಣೆ ಇರ್ಬೋದು, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಕರಪ್ಷನ್ ಜಾಸ್ತಿ, ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ. ತೊಲಗೋದ್ರೆ ಸಾಕು. ಈ ಕಾಂಗ್ರೆಸ್ ಸರ್ಕಾರನೇ, ಸಿದ್ದರಾಮಯ್ಯ ಅಂತಲ್ಲ, ಕಾಂಗ್ರೆಸ್ ತೊಲಗೋದ್ರೆ ಸಾಕು. ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ. ದಿವಾಳಿ ಆಗಿದೆ ಸರ್ಕಾರ. ಜನಕ್ಕೆ ಶಾಪ ಆಗ್ತಾ ಇದ್ದಾರೆ. ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ, ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಹಣ ಇಲ್ಲ ಅವರ ಹತ್ರ. ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ, ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಎಸ್ ನೋಡಿದ್ರಲ್ಲ ಆರ್ ಅಶೋಕ್ ಅವರು ಹೇಳಿರುವಂಥ ಹೇಳಿಕೆ. ದಸರಾ ಅಷ್ಟೊತ್ತಿಗೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ದಸರಾ ಹೊತ್ತಿಗೆ ಈ ಸಲ ಮುಖ್ಯಮಂತ್ರಿಯವರು ಇರೋದಿಲ್ಲ. ದಸರಾ ಆಚರಣೆ CM ಸಿದ್ದರಾಮಯ್ಯನವರು ಮಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ. ಯಾಕಂದರೆ ನಿನ್ನೆ ಕೂಡ ಹೇಳಿದಂಥ ರಾಜಣ್ಣವ್ರು, ಹಿರಿಯ ಕಾಂಗ್ರೆಸ್ ಮುತ್ಸದಿ, ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಏನಂದರೆ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತೆಲ್ಲ ಹೇಳಿರ ಈ ಕ್ಯಾಮ್ರಾಗಳ ಮುಂದೆ ಫೋರ್ಸ್ ಕೊಟ್ಟಿದ್ದು. ಅದಾದಮೇಲೆ ರಾಜಣ್ಣಂಗೆ ಸರಿಯಾಗಿ ಟಾಂಗ್ ಕೊಟ್ಟಿದೆ MB ಪಾಟೀಲ್. ಯಾವ ಕ್ರಾಂತಿಗಿಂತಿ ಎಂಥದ್ದು ಇಲ್ಲ ಕಣ್ರಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥ ಕ್ರಾಂತಿ ಮಾಡಿದಂಥ ಪಕ್ಷ ನಮ್ಮದು. ಇಲ್ಲಿ ಯಾವುದು ಕ್ರಾಂತಿ ಆಗೋದಿಲ್ಲ. ರಾಜಣ್ಣ ಸುಮ್ಮನೆ ಏನೋ ಹೇಳಿದ್ದಾರೆ ಅಂತೇಳಿ ಹೈಕಮಾಂಡ್ ಏನಾದರೂ ಕ್ರಾಂತಿ ಆಗಬೇಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದೆಲ್ಲ ಎಂಥದ್ದು ಆಗೋದಿಲ್ಲ ಅಂತೇಳಿ ಹೇಳಿದರು. ಇನ್ನು ST ಸೋಮಶೇಖರ್ ಕೂಡ ಹೇಳಿದರು, ಆ ಯಪ್ಪಂಗೆ ಹರಳು ಮರಳು 75 ಅಲ್ವಾ, ಹರಳು ಮರಳು ಏನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಬಿಡ್ರಿ ಅಂತೇಳಿ. ಬಟ್ ಇಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಗಂಭೀರವಾಗಿ ಪರಿಗಣಿಸಬೇಕು. ಏನು ಒಂದು ಅಗ್ರಿಮೆಂಟ್ ಇದೆ, ಕಾಂಗ್ರೆಸ್ನ ನಾಯಕರುಗಳ ನಡುವೆ ಒಂದು ಅಗ್ರಿಮೆಂಟ್ ಇದೆ. ಸೊ ಆ ಅಗ್ರಿಮೆಂಟ್ ಪ್ರಕಾರ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇವರ ಅವಧಿ ಮುಗಿಯುತ್ತೆ. ಅದಾದ ನಂತರ ಹೊಸ CM, ಹೊಸ ರಾಜ್ಯಾಧ್ಯಕ್ಷರು, ಕ್ಯಾಬಿನೆಟ್ನಲ್ಲೂ ಒಂದಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇದೆ. ಅದನ್ನು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಒಂದಷ್ಟು ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಏನು BJP ಅವರು ಕಾಂಗ್ರೆಸ್ ಪಕ್ಷದ ಹೋರಾಟ, ಈ ಕಾಂಗ್ರೆಸ್ ಪಕ್ಷದ ಈ ಭ್ರಷ್ಟಾಚಾರ ಜೊತೆಯಲ್ಲಿ ಹಗರಣಗಳ ಕುರಿತು ಏನು ಮಾಡ್ತಾ ಇಲ್ಲ ಅಂತೇಳಿ, ಅಂದರೆ ಹೋರಾಟನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ವಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಕಾಂಗ್ರೆಸ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಆರ್ ಅಶೋಕ್. ಆ ವಿಡಿಯೋವನ್ನು ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕೂಡ ಘೋಷಣೆ ಆಗ್ತದೆ. ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ. ಅದರಿಂದ ಅದು ಯಾವುದು ಚರ್ಚೆ ಆಗಿಲ್ಲ. ಬದಲಾವಣೆ ಇರ್ಬೋದು, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಕರಪ್ಷನ್ ಜಾಸ್ತಿ, ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ. ತೊಲಗೋದ್ರೆ ಸಾಕು. ಈ ಕಾಂಗ್ರೆಸ್ ಸರ್ಕಾರನೇ, ಸಿದ್ದರಾಮಯ್ಯ ಅಂತಲ್ಲ, ಕಾಂಗ್ರೆಸ್ ತೊಲಗೋದ್ರೆ ಸಾಕು. ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ. ದಿವಾಳಿ ಆಗಿದೆ ಸರ್ಕಾರ. ಜನಕ್ಕೆ ಶಾಪ ಆಗ್ತಾ ಇದ್ದಾರೆ. ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ, ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಹಣ ಇಲ್ಲ ಅವರ ಹತ್ರ. ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ, ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ನೋಡಿದ್ರಲ್ಲ ಅಶೋಕಣ್ಣ ಹೇಳಿದಂಥ ಮಾತುಗಳನ್ನ. ಆರ್ ಅಶೋಕ್ ಅವರು ಸಾಕಷ್ಟು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಸರ್ಕಾರ ಇದೀಗ ದಿವಾಳಿ ಆಗಿರುವಂಥದ್ದು. ಗ್ಯಾರಂಟಿ ಕೊಟ್ಟು ಬೊಕ್ಕಸನೇ ಖಾಲಿ ಮಾಡ್ಕೊಂಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಯಲ್ಲಿ ರಾಜ್ಯದಲ್ಲಿ ಕೊಲೆ ಸುಲಿಗೆ, ಈ ಕಾಲು ತುಳಿತದಂತಹ ಪ್ರಕರಣಗಳು ಹೆಚ್ಚಾಗಿ ಜನ ರೋಸೆತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಶಾಸಕರುಗಳೇ ಅನುದಾನ ಕೊಡಿ ಸ್ವಾಮಿ ಅಂತೇಳಿ ಅಂಗಲಾಚಿ ಬೇಡ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇದೀಗ ಭಾಳ ಸಂಕಷ್ಟದಲ್ಲಿದೆ ಅಂತೇಳಿ ಹೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಆದಷ್ಟು ಬೇಗ ತೊಲಗಿ ಹೋಗ್ಬಿಡ್ಲಿ ಅಂತೇಳಿ ಕೂಡ ಆರ್ ಅಶೋಕ್ ಅವರು ಹೇಳ್ತಾ ಇರೋಂಥದ್ದು. ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ BJP ಈ ಎರಡೂ ಪಕ್ಷದ್ದು ಕೂಡ ಸಮಸ್ಯೆ ಹೊರತಾಗೇನಿಲ್ಲ. ಇಲ್ಲಿ ಹಗರಣ, ಲಂಚಾವತಾರಗಳು ಜೊತೆಯಲ್ಲಿ ಪಕ್ಷದ ಒಳಗಿನ ಆಂತರಿಕ ಈ ಕಿತ್ತಾಟಗಳು ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಂಡ್ರೆ, BJPನಲ್ಲೂ ಕೂಡ ಅವರೇನು ಸಹಜಗಳಲ್ಲ. ಅಲ್ಲೂ ಕೂಡ BJP ಪಕ್ಷದಲ್ಲೂ ಕೂಡ ರೆಬೆಲ್ ನಾಯಕರುಗಳು ಒಳಗೊಳಗೆ ಸರಿಯಾಗಿ ಗುಮ್ಮುತ್ತಿದ್ದಾರೆ.
ಅಲ್ಲಿನ ರಾಜ್ಯಾಧ್ಯಕ್ಷರಿಗೆ ಸೇರಿದಂತೆ ಈ ತಟಸ್ಥ ನಾಯಕರುಗಳು ಏನಿದಾರಲ್ಲ ಅವರೆಲ್ಲರಿಗೂ ಕೂಡ ಸರಿಯಾಗಿ ಒಳಗೊಳಗೆ ಗುಮ್ಮುತ್ತಿದ್ದಾರೆ. ಈಗ ಡಿ.ವಿ. ಸದಾನಂದ ಗೌಡರು ಕೊಟ್ಟಂಥ ಆ ಒಂದು ಸ್ಟೇಟ್ಮೆಂಟು ಅದೆಲ್ಲ ನೋಡಿದಾಗ ಬಿ ಜೆ ಪಿ ಏನು ಅವರೇನು ತಣ್ಣಗೆ ಇರುವಂಥ ಪಕ್ಷ ಏನಿಲ್ಲ. ಅಲ್ಲೂ ಕೂಡ ಅದೇ ನಾನು ಆಗಲೇ ಹೇಳಿದಾಗೆ ಆರ್ ಅಶೋಕಣ್ಣ ಹೇಳ್ತಾರಲ್ಲ, ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೊಳ್ಳೆ ಬಿದ್ದುಬಿಟ್ಟಿದೆ, ಅವ್ರ ತಟ್ಟೆನಲ್ಲಿ ನೊಣ ಬಿದ್ದುಬಿಟ್ಟಿದೆ ಅಂತ. ಇಲ್ಲೂ ಕೂಡ ಬಿ ಜೆ ಪಿನಲ್ಲೂ ಕೂಡ ದೊಡ್ಡ ಹೆಗಣ ಬಿದ್ದಿರುವಂಥದ್ದು. ಸೊ ಹಂಗಾಗಿ ಉಳುಕು ಎರಡೂ ಪಕ್ಷದಲ್ಲೂ ಇದೆ. ಸೊ ಆರ್ ಅಶೋಕ್ ಅವರು ಹೇಳಿದಂಥ ಆ ಒಂದು ಹೇಳಿಕೆ ದಸರಾ ಹೊತ್ತಿಗೆ ನಿಜವಾಗ್ಲೂ ಮುಖ್ಯಮಂತ್ರಿ ಚೇಂಜ್ ಆಗ್ಬಿಡ್ತಾರಾ, ಕಾಂಗ್ರೆಸ್ ಪಕ್ಷದಲ್ಲಿ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ? ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.